ಇದೇ ತಿಂಗಳು 15, 16, 17ನೇ ತಾರೀಕು 3 ದಿನಗಳ ಕಾಲ ಜನತಾದಳ ಪ್ರೀಮಿಯರ್ ಲೀಗ್ ಅನ್ನುವಂಥ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಪಕ್ಷದ ವತಿಯಿಂದ ಆಯೋಜಿಸಿದ್ದೇವೆ. ಕಾರಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಪಕ್ಷಕ್ಕೆ 25 ವರ್ಷಗಳು ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜನತಾದಳ ಪ್ರೀಮಿಯರ್ ಲೀಗ್ ಅನ್ನುವಂಥದ್ದನ್ನು ಈಗ ಏನು 15, 16, 17ನೇ ತಾರೀಕು ಉದ್ಘಾಟನೆ ಮಾಡಲಿದ್ದೇವೆ. 3 ದಿನಗಳ ಕಾಲ ಈ ಪಂದ್ಯ ನಡೆಯಲಿದೆ. ಆದರೆ ಇವತ್ತು ಬೆಂಗಳೂರು ನಗರ ಸೇರಿದಂತೆ ಬೇರೆ ಜಿಲ್ಲೆಗಳಿಂದ 20 ಜಿಲ್ಲೆಗಳಿಂದ ಕೂಡ ಒಟ್ಟು 24 ತಂಡಗಳು ಇದರಲ್ಲಿ ಈಗಾಗಲೇ ಆಯ್ಕೆ ಆಗಿದೆ. ಆ ಉದ್ಘಾಟನಾ ಪಂದ್ಯದಲ್ಲಿ 15ನೇ ತಾರೀಕು ಸಂಜೆ 5 ಗಂಟೆಗೆ ಮಾದಾವರ ಒಂದು ಮೈದಾನದಲ್ಲಿ ಈ ಒಂದು ಉದ್ಘಾಟನೆ ಆಗಲಿದೆ. ಉದ್ಘಾಟನಾ ಸಮಾರಂಭವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣವರು ಮತ್ತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಉದ್ಘಾಟನೆ ಮಾಡಲಿದ್ದಾರೆ. 16ನೇ ತಾರೀಕು ಆ ಪಂದ್ಯದಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕಾಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕೂಡ 16ನೇ ತಾರೀಕು ಆ ಪಂದ್ಯಗಳಲ್ಲಿ ಭಾಗವಹಿಸಿ ಅಲ್ಲಿ ಅರ್ಧ ಗಂಟೆ ಕಾಲ ಅವರು ಕೂಡ ವೀಕ್ಷಣೆ ಮಾಡಲಿದ್ದಾರೆ. 17ನೇ ತಾರೀಕು ಇದು ಅಂತಿಮವಾಗಿ ಪಂದ್ಯ ಫೈನಲ್ ಪಂದ್ಯ ಇರುತ್ತೆ. ಆದರೆ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗಿ ಸಂಜೆ ರಾತ್ರಿ 10 ಗಂಟೆವರೆಗೂ ಕೂಡ ನೈಟ್ ಅಂದರೆ ಫ್ಲಡ್ ಲೈಟ್ ಕೂಡ ಅದರಲ್ಲಿ ಕೂಡ ಆಡಿಸುವಂಥದ್ದನ್ನು ಮತ್ತು ನುರಿತ ಅನುಭವ ಇರ್ತಕ್ಕಂಥ ಹೆಚ್ಚು ಕಾರ್ಯನಿರ್ವಹಿಸಿರ್ತಕ್ಕಂಥ ಅಂಪೈರ್ಗಳು ಕೂಡ ಇರ್ತಾರೆ. ಮತ್ತು ಎಲ್ಲ ಆಟಗಾರರಿಗೂ ಕೂಡ ಕೋಣೆ ಅಂದರೆ ಕೊಠಡಿಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಊಟೋಪಚಾರಗಳನ್ನು ಕೂಡ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಕೂಡ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಅಲ್ಲಿ ಬಿಸಿಲು ಹೆಚ್ಚಿರೋದರಿಂದ ನೀರು ಮತ್ತು ತಂಪು ಪಾನೀಯ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ವೀಕ್ಷಕರು ಯಾರ್ಯಾರು ಅಲ್ಲಿ ಬರಲಿದ್ದಾರೆ ಸುಮಾರು ಒಂದು 5,000 ಜನ ಆ ವೀಕ್ಷಣೆ ಮಾಡಲಿಕ್ಕೆ ಅವ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಬಹುಶಃ ನಮ್ಮ ಉದ್ದೇಶ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ಯುವಕರು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೇ ಅಲ್ಲಿ ಇರ್ತಾರೆ. ಈಗ ಅಂಥ ಯುವಕರಿಗೆ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಆಗಲಿದೆ. ಸೊ ಅವರು ಯಾರ್ಯಾರು ಆ ಯುವಕರಲ್ಲಿ ಪ್ರತಿಭೆ ಇದೆ ಆ ಎಲ್ಲ ಯುವಕರು ಕೂಡ ಹೆಚ್ಚು ರಾಜ್ಯ ಮಟ್ಟಕ್ಕೆ ಹೋಗುವಂಥ ಒಂದು ಒಳ್ಳೆಯ, ಯಾಕೆಂದರೆ ಗ್ರಾಮ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ಜಿಲ್ಲಾ ತಾಲೂಕು ಮಟ್ಟದಲ್ಲೇ ಇರ್ತಕ್ಕಂಥ ಆ ಒಂದು ಪ್ರತಿಭೆಗಳಿಗೆ ಇದು ನಿಜವಾಗಲೂ ಕೂಡ ಅವರು ಒಂದು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಆಗಲಿದೆ. ಹಾಗಾಗಿ ಆ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಈಗ ನಮಗೂ ಕೂಡ ಒಂದು ಸುವರ್ಣ ಅವಕಾಶ, ಸನ್ಮಾನ್ಯ ದೇವೇಗೌಡರಿಗೆ 94ನೇ ವರ್ಷದ ಹುಟ್ಟುಹಬ್ಬ ಏನು ಆಚರಣೆ ಮಾಡಬೇಕಾಗಿದೆ ಅದರ ಒಂದು ಸವಿ ನೆನಪಿಗಾಗಿ ಮತ್ತು ನಮ್ಮ ಪಕ್ಷ 25 ವರ್ಷಗಳು ಪೂರೈಸಿರ್ತಕ್ಕಂಥ ಒಂದು ಸವಿ ನೆನಪಿಗಾಗಿ ಇಂಥ ಒಂದು ಯುವಕರಿಗೆ ಒಂದು ಉತ್ತಮವಾದಂಥ ಒಂದು ಪ್ರೇರಣೆಯನ್ನು ಇದು ನೀಡುತ್ತೆ ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ. ಮತ್ತು ಬಹುಶಃ ಇದನ್ನು ಮುಂದಿನ ವರ್ಷದಿಂದ ಕೂಡ ಇದು ಪ್ರತಿ ವರ್ಷ ನಾವು ಯುವಕರಿಗೆ ಹೆಚ್ಚು ಒಂದು ಪ್ರೋತ್ಸಾಹ ಸಿಗಬೇಕು ಮತ್ತು ಆ ಪ್ರತಿಭೆಗಳನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಕೂಡ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನುವಂಥ ಇಂಥ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಯುವಕರಿಗಾಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಮೊದಲನೇ ಕ್ಯಾಶ್ ಪ್ರೈಸು 2 ಲಕ್ಷ ಇರುತ್ತೆ. 2 ಲಕ್ಷ ಕೋರ್ ಕಮಿಟಿ ಅಧ್ಯಕ್ಷರು ಅಂದರೆ ನಾವು ವೈಯಕ್ತಿಕವಾಗಿ ಕೊಟ್ಟರು ಕೂಡ ಪಕ್ಷದ ವತಿಯಿಂದ ಅದನ್ನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಚಂದನ್ ಅವರು ತಿಳಿಸಿದ ಹಾಗೆ 2ನೇ ಪ್ರೈಸು ಮತ್ತು 3ನೇ ಪ್ರೈಸು ಕೂಡ ನಮ್ಮ ನೆಚ್ಚಿನ ಶಾಸಕರಾದಂಥ ಮುಳುಬಾಗಿಲು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಕೊಡ್ತಾ ಇದ್ದಾರೆ. ಇನ್ನು ಟ್ರೋಫಿಗಳೆಲ್ಲ ಕೂಡ ನಮ್ಮ ಬೆಂಗಳೂರು ಮಹಾನಗರದ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದಂಥ ರಮೇಶ್ ಗೌಡರು ಆ ಟ್ರೋಫಿಗಳು ಎಲ್ಲವನ್ನು ಕೂಡ ಇವರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಹಾಗಾಗಿ
ಯಾವುದೇ ಒಂದು ಮ್ಯಾಚ್ ನಡೆಯುವಂಥ ರೀತಿಯಲ್ಲಿ ಈ ಮ್ಯಾಚ್ ಕೂಡ ಎಲ್ಲ ಹಂತದಲ್ಲಿ ಅಂದರೆ ಪಂದ್ಯಗಳಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಇರ್ಬೋದು, ಮ್ಯಾನ್ ಆಫ್ ದ ಸೀರೀಸು ಎಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಡೆಸುವಂಥ ಕಾರ್ಯಕ್ರಮ ಇದಾಗಿದೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅಣ್ಣವರು ಈ ಒಂದು ಪಂದ್ಯಾವಳಿಗಳ ಬಗ್ಗೆ ಸವಿವರವಾಗಿ ತಮಗೆ ತಿಳಿಸಿದ್ದಾರೆ. ಏನು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು 93 ವಸಂತಗಳನ್ನ ಪೂರೈಸಿ 94ನೇ ವಸಂತಕ್ಕೇನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದನ್ ಅವರು, ಪ್ರವೀಣ್ ಅವರು ಮತ್ತು ಅವರ ಎಲ್ಲ ಸ್ನೇಹಿತರುಗಳು ಭಾಳ ಜನ ಸೇರಿಕೊಂಡು ಶ್ರಮ ವಹಿಸಿ ಸುಮಾರು 2 ತಿಂಗಳಿಂದ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಬೇಕು ಅಂಥೇಳಿ ಸುಮಾರು 30 ಜಿಲ್ಲೆಯಲ್ಲೂ ಸಹ ರಾಜ್ಯದ ಎಲ್ಲ ಯಾರು ಒಂದು ಕ್ರಿಕೆಟ್ನ ಅಭಿಮಾನಿಗಳಿದ್ದಾರೆ, ಅದರಲ್ಲೂ ನಮ್ಮ ಪಕ್ಷದಲ್ಲಿ ಯಾರು ಈ ಒಂದು ಎಲ್ಲ ಜಿಲ್ಲಾ ಘಟಕಗಳಲ್ಲೂ ಸಹ ಯಾರು ಮುಂಚೂಣಿಯಲ್ಲಿದ್ದಾರೆ ಅಂಥವ್ರಿಗೆಲ್ಲ ಗುರುತಿಸಿ ಇವತ್ತು ಈ ಒಂದು ಪಂದ್ಯಾವಳಿಗಳನ್ನ ಇಲ್ಲಿ ಬೆಂಗಳೂರು ನಗರದಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಬೆಂಗಳೂರು ನಗರ ಘಟಕದ ವತಿಯಿಂದ ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಏನು ಈ ಒಂದು ಪಂದ್ಯಾವಳಿಗಳು ಆಯೋಜನೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈ ಒಂದು ಪ್ರಾದೇಶಿಕ ಪಕ್ಷ, ನಮ್ಮ ಹೆಮ್ಮೆಯ ಪಕ್ಷ JDS ಪಕ್ಷ 25 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡ್ಕೊಂಬಂದು ಇವತ್ತು ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇಂಥ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಈ ಸುಸಂದರ್ಭ ಹಾಗೂ ಪೂಜ್ಯ ದೇವೇಗೌಡರು ಸಾಹೇಬರು 94ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು, ಈ ಎಲ್ಲವನ್ನೂ ಇಟ್ಕೊಂಡು ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಹೇಳಿದ ರೀತಿಯಲ್ಲೇ ಇದು ಈ ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಮುಂದೆ ಬರ್ತಕ್ಕಂಥ ಪ್ರತಿ ವರ್ಷವೂ ಸಹ ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ. ಫುಟ್ಬಾಲು ಬೇರೆ ಬೇರೆ ದೇಶದಲ್ಲಿ ಹೆಚ್ಚು ಆಕರ್ಷಿತರಾಗಿದ್ರು ಸಹ ಈ ಒಂದು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಏನು ದೇಶದಲ್ಲಿ ಕ್ರಿಕೆಟ್ಗೆ ಹೆಚ್ಚು ಒಂದು ಪ್ರಾಧಾನ್ಯತೆ ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ಒಂದು ಪಂದ್ಯ ಆಯೋಜನೆ ಮಾಡಿದಂಥ ಸಂದರ್ಭ ಕ್ರಿಕೆಟ್ ಜ್ವರ, ನಮ್ಮ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಯುವಕರು ಹೆಚ್ಚು ಇವತ್ತು ಅದಕ್ಕೆ ಆಸಕ್ತರಾಗಿ ಅದರಲ್ಲೇನು ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಏನು ಪಕ್ಷದ ವತಿಯಿಂದ JDS ಪಕ್ಷದ ವತಿಯಿಂದ ಈ ಒಂದು ಪಂದ್ಯಗಳನ್ನೇನು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿನವರು ಏನು 2 ಲಕ್ಷ ರೂಪಾಯಿ ಅವರು ಕೊಡ್ತಾ ಇದ್ದಾರೆ. ಬಟ್ ಯಾರೇ ಕೊಟ್ಟರು ಸಹ ಇದು ಪಕ್ಷದ ವತಿಯಿಂದ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲ ನಾಯಕರುಗಳಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ, ಏನು ಬೆಂಗಳೂರು ನಗರದಲ್ಲಿ IPL ಜ್ವರ ಏನು ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ JPLನ ಇಂಟ್ರೊಡ್ಯೂಸ್ ಮಾಡ್ತಾ ನಮ್ಮ ದೇಶ ಕಂಡಂಥ ಕನ್ನಡಿಗ ಒಬ್ಬ ಪ್ರಧಾನಮಂತ್ರಿ, ನಮ್ಮ ಪಕ್ಷದ ವರಿಷ್ಠರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಅಪ್ಪಾಜಿ ದೇವೇಗೌಡರವರ ಹುಟ್ಟುಹಬ್ಬ ಪ್ರಯುಕ್ತ ಮತ್ತು ನಮ್ಮ ಪಕ್ಷದ ಬೆಳ್ಳಿ ಹಬ್ಬ 25 ವರ್ಷ, ಒಂದು ಸಣ್ಣ ಪ್ರಾದೇಶಿಕ ಪಕ್ಷ 25 ವರ್ಷ ಪೂರ್ಣಾವತಿ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಎರಡೂ ಕೂಡ ಕೋಇನ್ಸಿಡೆಂಟ್ ಆಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಯುವಕರು ಇವತ್ತು ಈ ದೇಶ ಏನೋ ಒಂದು ಬದಲಾವಣೆ ಆಗಬೇಕಂದ್ರೆ ಯುವ ಶಕ್ತಿ ರಾಷ್ಟ್ರೀಯ ಶಕ್ತಿ ಅಂತ ಹೇಳ್ತೀವಿ. ಅಂಥ ಯುವಕರ ಒಂದು ಸ್ಫೂರ್ತಿ ತುಂಬುವ ಒಂದು ಕೆಲಸವನ್ನು ನಮ್ಮ ಪಕ್ಷದ ವತಿಯಿಂದ ಈ ಒಂದು JPL ಟೂರ್ನಮೆಂಟ್ನ ಕ್ರಿಕೆಟ್ ಟೂರ್ನಮೆಂಟ್ನ ಮಾಡಲಿಕ್ಕೆ ಇವತ್ತೇನು ನಿರ್ಧಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಚಂದನ್ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಕೃಷ್ಣಾರೆಡ್ಡಿ ಅವರು, ರಮೇಶ್ ಗೌಡರು, ತಿಪ್ಪೇಸ್ವಾಮಿ ಸಾಹೇಬರು ಮತ್ತು ನಮ್ಮ ಪ್ರವೀಣ್ ಅವರು ಮತ್ತು ಎಲ್ಲ ಇಡೀ ಪಕ್ಷದ ಎಲ್ಲ ಮುಖಂಡರುಗಳು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯಾದ್ಯಂತ 24 ತಂಡಗಳನ್ನ ಆಗಲೇ ನಮ್ಮ ಕೃಷ್ಣಾರೆಡ್ಡಿ ಅವರು, ರಮೇಶ್ ಗೌಡರು, ಚಂದನ್ ಅವರು ಹೇಳ್ದಂಗೆ ಎಲ್ಲ ವಿಚಾರವನ್ನು ಅವರು ತಿಳಿಸಿದ್ದಾರೆ.
ಬಟ್ ಈ JPL ಅಂತ ಏನಿದೆ ಅದು ಈ ವರ್ಷ ಶುರುವಾಗಿ ನಿರಂತರವಾಗಿ ಪ್ರತಿ ವರ್ಷ ಕೂಡ ದೇವೇಗೌಡರು ಸಾಹೇಬರ ಹುಟ್ಟುಹಬ್ಬದ ಮುಂಚಿತವಾಗಿ ಇದನ್ನು ಮಾಡಬೇಕು ಅಂತೇಳಿ ಪಕ್ಷದ ವತಿಯಿಂದ ತೀರ್ಮಾನ ಆಗಿದೆ. ಅದೇ ಪ್ರಕಾರ ನಡೆಸ್ಕೊಂಡು ಹೋಗ್ತೀವಿ. ಬಹುಶಃ ಇದು 24 ಇರೋದನ್ನು ಇನ್ನೂ ಒಂದು ಟೀಮನ್ನು ಜಾಸ್ತಿ ಮಾಡಿದ್ರೆ ಸಾಧ್ಯವಾದರೆ ದಯಮಾಡಿ ನನ್ನ ಮನವಿ 25 ಮಾಡಿ ಈ ಬೆಳ್ಳಿ ಹಬ್ಬಕ್ಕೆ ಅದು ಒಂದು ಈಕ್ವಲ್ ಮ್ಯಾಚ್ ಆಗಬೇಕು. ಆ 25 ಟೀಮು 25ನೇ ವರ್ಷ ಬೆಳ್ಳಿ ಹಬ್ಬ ಅಂಥೇಳಿ ನಾವು ಏನು ಹೇಳ್ತೀವಿ ಅದಕ್ಕೆ ತಕ್ಕಂತೆ ಅದನ್ನು ಮಾಡ್ಕೋಬೇಕು. ಆಗಲೇ 2 ಲಕ್ಷ ರೂಪಾಯಿ ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ. ಮೊದಲನೇ ಬಹುಮಾನ ಅಂದರೆ ವಿನ್ನರ್ಗೆ, 2ನೇ ಬಹುಮಾನ ರನ್ನರು ಮತ್ತು ಸಮಾನಗರ ಬಹುಮಾನ 3ನೇ ಪ್ರೈಸ್ ಅಂತೇಳಿ ಶಾಸಕರು ಮುಳಬಾಗಿಲು ಶಾಸಕರು ನಮ್ಮ ಸಮೃದ್ಧಿ ಮಂಜಣ್ಣವ್ರದ್ದು ಅಂತ ಹೇಳಿದ್ದಾರೆ. ಬಹುಶಃ ನನಗನ್ನಿಸ್ತು ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಬೆಟ್ರು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಕೃಷ್ಣಣ್ಣವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರೇನು 2 ಲಕ್ಷ ಅಂತ ಹೇಳಿದ್ದಾರೆ, ಜೊತೆಗೆ 3 ಲಕ್ಷ ಹಾಕಿ 5 ಲಕ್ಷ ರೂಪಾಯಿನ ವಿನ್ನರ್ಗೆ ನಾನು ಕೃಷ್ಣಾರೆಡ್ಡಿಯನ್ನು ಇಬ್ಬರು ಸೇರಿ ಕೊಡ್ತೀವಿ. ಅದನ್ನು 5 ಲಕ್ಷ ರೂಪಾಯಿ ಅದು ಪಕ್ಷದ ವತಿಯಿಂದನೇ, JDS ಪಕ್ಷದ ವತಿಯಿಂದನೇ 5 ಲಕ್ಷ ರೂಪಾಯಿ ಕೊಡೋಣ ವಿನ್ನರ್ಗೆ. ರನ್ನರ್ಗೆ ಏನು ನೀವು ತಿಳ್ಕೊಂಡಿದ್ದೀರ ಅದೇ ಪ್ರಕಾರ ಮಾಡಿ. ಮತ್ತು ಬರುವಂಥ ಪ್ಲೇಯರ್ಸು ಎಲ್ರಿಗೂ ಕೂಡ ಉತ್ತಮವಾದಂಥ ಒಂದು ಖುಷಿ ಆಗಬೇಕು. ಆ ನಿಟ್ಟಿನಲ್ಲಿ ಅವ್ರುಗಳು ಕೂಡ ಅದು ಯಾವುದೇ ಟೀಮ್ ಗೆಲ್ಲಿ, ಈಗ 24-25 ಅಂತ ಅಂದ್ಕೊಂಡಿದ್ದೀವಿ. ಬೆಂಗಳೂರು ನಗರದಲ್ಲಿ 4 ಟೀಮು, ಇಡೀ ರಾಜ್ಯದಲ್ಲಿ 21 ಟೀಮು ಆಗಬೇಕು ಅನ್ನೋದು 25 ಟೀಮ್ ಅಂತ ಅಂದ್ಕೊಳ್ಳಿ. ಆ 25 ಟೀಮಲ್ಲಿ ಪ್ರತಿ ಟೀಮಲ್ಲಿ ಕೂಡ 15 ಜನ ಪ್ಲೇಯರ್ಸ್ ಇರ್ತಾರೆ. 15 ಜನ ಪ್ಲೇಯರ್ಸ್ ಅಂದರೆ ಹೆಚ್ಚು ಕಮ್ಮಿ 375 ಜನ ಆಗ್ತಾರೆ ಪ್ಲೇಯರ್ಸು. ಅವ್ರಿಗೂ ಕೂಡ ಏನಾದರೂ ಒಂದು ಸಿಗುವಂಥ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ನಾವೆಲ್ಲ ಕೂಡ ಸೇರಿ ಮಾಡ್ತೀವಿ. ಬಟ್ಟು ಇದು ಕ್ರೀಡಾ ಮನೋಭಾವದಿಂದ ಮಾಡ್ತಾ ಇರತಕ್ಕಂಥದ್ದು ಮತ್ತು ಯುವಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಪಕ್ಷದ ವತಿಯಿಂದ ಮಾಡಬೇಕು ಅಂತೇಳಿ ಇದನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ದೇವೇಗೌಡರು ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ 18ನೇ ತಾರೀಕು ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನಲ್ಲಿ ಬಸವನಗುಡಿಯಲ್ಲಿ ಹನುಮಂತನಗರದಲ್ಲಿ ನಾನು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಕ್ಯಾಂಟೀನಲ್ಲಿ 1 ರೂಪಾಯಿಗೆ ಮುದ್ದೆ ಊಟ, ಆವತ್ತು 1 ರೂಪಾಯಿಗೆ ಊಟ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀನಿ. ಅದನ್ನು ಕೂಡ ಆವತ್ತು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಅಂತ 9 ವರ್ಷ ಆಗಿದೆ ಆ ಕ್ಯಾಂಟೀನ್ ಓಪನ್ ಮಾಡಿ. ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕೋವಿಡ್ ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ಹಸಿದವರೆಗೂ ಅನ್ನ ಕೊಡಬೇಕು ಅನ್ನೋದು ನಮ್ಮ ದೇವೇಗೌಡರ ಸಾಹೇಬರ ಕನಸಿತ್ತು. ಆ ಕನಸಿನಂತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್ಕಾರ ವತಿಯಿಂದ ನಡೆಸುವಂಥ ಇಂದಿರಾ ಕ್ಯಾಂಟೀನ್ಗಳು ಯಾವಾಗ ಓಪನ್ ಆಗುತ್ತೆ, ಯಾವಾಗ ಮುಚ್ಚೋಗುತ್ತೆ ಅಂತ ಗೊತ್ತಿಲ್ಲ. ಆದರೆ ನಾವು ಅದನ್ನು ಅವರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತೇಳಿ ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಕೂಡ ತಾವೆಲ್ಲ ಕೂಡ ಅವತ್ತು ಪ್ರಚಾರ ಮಾಡಿ ಸಹಕಾರ ಕೊಡಬೇಕು. ಈ JPL ಅತ್ಯಂತ ಯಶಸ್ವಿಯಾಗಿ ನಡಿಬೇಕು. 15, 16, 17 3 ದಿವಸಗಳ ಈ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ.